ಹಿಮದ ಹೃದಯದಲ್ಲಿ ಅರಳಿದ ಹೂ ಭಾಗ 24. ವಿಹಾನ್ಗೆ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಅವನು ತನ್ನ ತಾಯಿಗೆ ಹೇಳಿದನು. ಅವಳು ಸರಿ ಅಂತ ಹೇಳಿ ಮೆಟ್ಟಿಲಿಳಿದು ಕೆಳಗೆ ಬರತೊಡಗಿದಳು. ಆಗ ರುದ್ರನ ದೃಷ್ಟಿ ಅವಳ ಮೇಲೆ ಬಿತ್ತು. ಅವಳು ತನ್ನ ಕಡೆಗೆ ಬರುತ್ತಿದ್ದಾಳೆ ಎಂದು ಅರಿತ ಅವನ ಮುಖದಲ್ಲಿ ಖುಷಿಯ ನಗು ಮೂಡಿತು. ಆದರೆ ಮುಂದಿನ ಕ್ಷಣವೇ ಮೀರಾ ನೇರವಾಗಿ ಕಿಚನ್ ಕಡೆ ನಡೆದಾಗ ಅವನ ಮುಖ ನಿರಾಸೆಯಿಂದ ಮಂಕಾಯಿತು. ಇವಳನ್ನು ಹೇಗಾದ್ರೂ ನನ್ನ ಹತ್ರ ಕರೆಸ್ಕೊಳ್ಬೇಕು ಎಂದು ಯೋಚಿಸಿದ ಅವನಿಗೆ ಒಂದು ಉಪಾಯ ಹೊಳೆಯಿತು. ತಕ್ಷಣ ನೆಲಕ್ಕೆ ಬಿದ್ದವನಂತೆ ನಟಿಸುತ್ತಾ, ಅಯ್ಯೋ ನನ್ನ ಕಾಲು, ಅಯ್ಯೋ ನನ್ನ ಕೈ ಎಂದು ಜೋರಾಗಿ ಕೂಗಿಕೊಂಡನು. ಕಿಚನ್ ಒಳಗೆ ಹೋಗಬೇಕೆಂದು ಇದ್ದ ಮೀರಾಳಿಗೆ ರುದ್ರನ ಧ್ವನಿ ಕೇಳುತ್ತಿದ್ದಂತೆಯೇ ಅವಳು ಗಾಬರಿಯಿಂದ ಅಲ್ಲಿಗೆ ಓಡಿ ಬಂದಳು. ಸರ್ ಎಂದು ಕರೆಯುತ್ತಾ ಅವನ ಹತ್ತಿರ ಕುಳಿತಳು. ರುದ್ರ ನೋವಿನಿಂದ ನರಳುತ್ತಿರುವವನಂತೆ ನಟಿಸುತ್ತಿದ್ದನು. ಮೀರಾ ಅವನ ಕೈ ಹಿಡಿದು ಎಬ್ಬಿಸಿ ಸೋಫಾದ ಮೇಲೆ ಕೂರಿಸಿದಳು. ಸರ್ ಹೇಗೆ ಬಿದ್ರಿ? ತುಂಬ ನೋಗ್ತಾ ಇದೆಯಾ ಎಂದು ಆತಂಕದಿಂದ ಕೇಳಿದಳು. ಹೂ ಎಂದು ರುದ್ರ ನಾಟಕ ಮಾಡುತ್ತಾ ಉತ್ತರಿಸಿದ್ದನು. ಆದರೆ ಅವನ ಮನಸ್ಸಿನಲ್ಲಿ ಮಾತ್ರ ನೋವಿಗಿಂತ ಹೆಚ್ಚಾಗಿ ಸಂತೋಷವೇ ಇತ್ತು. ಕೊನೆಗೂ ಇವಳನ್ನು ನನ್ನ ಹತ್ರ ಉಳಿಸ್ಕೊಳ್ಳೋಕೆ ಒಂದು ಕಾರಣ ಸಿಕ್ತು ಎಂದು ಮನಸ್ಸಿನಲ್ಲೇ ನಗುತ್ತಾ ಮೀರಾಳ ಕಾಳಜಿಯನ್ನು ಕಣ್ತುಂಬಿಕೊಳ್ಳತೊಡಗಿದನು. ಮತ್ತೆ ನಾಟಕ ಮಾಡುತ್ತಾ, ನನ್ನ ನೋಡಿಕೊಳ್ಳೋರು ಯಾರೂ ಇಲ್ಲ, ಬೀಳದೆನ್ನೇನಾಗುತ್ತೆ ಎಂದು ಹೇಳಿದನು. ಮೀರಾ ಗೊಂದಲದಿಂದ ಅವನತ್ತ ನೋಡಿದಳು. ನಿನಗೆ ನನ್ನ ಮೇಲೆ ಸ್ವಲ್ಪನೂ ಕಾಳಜಿ ಇಲ್ಲ. ಮನೆಗೆ ಬಂದವಳು ನೇರವಾಗಿ ಮೇಲೆ ಹೋಗಿ ನಿನ್ನ ರೂಮಲ್ಲೇ ಇದೆಯಾ? ನಾನು ಏನು ಮಾಡ್ತಾ ಇದ್ದೀನಿ ಅಂತ ನೋಡೋಕೆ ಬಂದಿಲ್ಲ ಎಂದು ರುದ್ರ ಬೇಸರದಿಂದ ಹೇಳಿದನು. ನನಗೇನಾದರೂ ಆದರೆ ನಿನಗೇನು? ನೀವೆಲ್ಲ ಆರಾಮವಾಗಿದ್ದೀರಲ್ಲ ಎಂದು ಇನ್ನೂ ಸ್ವಲ್ಪ ನಾಟಕೀಯವಾಗಿ ಹೇಳಿದನು. ಅವನ ಮಾತು ಕೇಳಿದ ಮೀರಾಳ ಮುಖದಲ್ಲಿ ಅಪರಾಧ ಭಾವ ಮೂಡಿತು. ಸರ್, ನಾನು ಹಾಗೆ ಯೋಚಿಸಲಿಲ್ಲ. ವಿಹಾನ್ ಜೊತೆ ಇದ್ದೆ, ಅದಕ್ಕೆ ಮೇಲೆ ಇದ್ದೆ. ನಿಮಗೆ ಹೀಗೆ ಆಗುತ್ತೆ ಅಂತ ಗೊತ್ತಿದ್ರೆ ಖಂಡಿತ ಕೆಳಗೆ ಬಂದಿರ್ತಿದ್ದೆ ಸರ್ ಎಂದು ಅವಳು ಮೆಲ್ಲಗೆ ಹೇಳಿದಳು. ರುದ್ರನ ತುಟಿಗಳ ಮೇಲೆ ಚಿಕ್ಕ ನಗು ಮೂಡಿತು. ಅಂದರೆ ಇವಳಿಗೆ ನನ್ನ ಬಗ್ಗೆ ಕಾಳಜಿ ಇದೆ ಅಂತಾಯಿತು ಎಂದು ಮನಸ್ಸಿನಲ್ಲಿ ಖುಷಿಪಟ್ಟನು. ಮೀರಾ ಅವನ ಮುಖವನ್ನು ಆತಂಕದಿಂದ ನೋಡುತ್ತಾ, ಸರ್ ಈಗ ನೋವಾಗ್ತಾ ಇದೆಯಾ ಎಂದು ಕೇಳಿದನು. ಸ್ವಲ್ಪ ಎಂದು ರುದ್ರ ನೋವಿನ ನಟನೆ ಮುಂದುವರಿಸಿದನು. ಸ್ವಲ್ಪ ಎಣ್ಣೆ ಏನಾದರೂ ಹಚ್ಚಲಾ ಎಂದು ಅವಳು ಕಾಳಜಿಯಿಂದ ಕೇಳಿದಳು. ಅವಳ ಮಾತು ಕೇಳಿದ ರುದ್ರನ ಮನಸ್ಸು ಖುಷಿಯಿಂದ ಅರಳಿತು. ಇನ್ನು ಸ್ವಲ್ಪ ಹೊತ್ತು ಹೀಗೆ ನನ್ನ ಬಗ್ಗೆ ಕಾಳಜಿ ತೋರಿಸಿದರೆ ಸಾಕು ಎಂದು ಮನಸ್ಸಿನಲ್ಲಿ ಯೋಚಿಸಿದನು. ಆದರೆ ಹೊರಗೆ ಮಾತ್ರ ಶಾಂತವಾಗಿ, ಬೇಡ, ಸ್ವಲ್ಪ ಹೊತ್ತಲ್ಲಿ ಸರಿ ಹೋಗುತ್ತೆ ಎಂದು ಹೇಳಿದನು. ಖಚಿತವ ಸರ್? ಬೇಕಿದ್ರೆ ಡಾಕ್ಟರ್ಗೆ ಕರೆ ಮಾಡೋಣ. ಅಷ್ಟು ದೊಡ್ಡದೇನಾಗಿಲ್ಲ, ನೀನು ನನ್ನ ಹತ್ರ ಸ್ವಲ್ಪ ಹೊತ್ತು ಕೂತಿದ್ರೆ ಸಾಕು ಎಂದು ತಿಳಿಯದೆ ತನ್ನ ಆಸೆಯನ್ನು ಹೇಳಿಬಿಟ್ಟನು. ಆ ಮಾತು ಕೇಳಿ ಮೀರಾ ಕ್ಷಣಕಾಲ ಅವನತ್ತ ನೋಡಿದಳು. ರುದ್ರನಿಗೆ ತಾನು ಹೇಳಿದ್ದು ಅರ್ಥವಾಗಿ, ಅಂದರೆ ಒಬ್ಬನೇ ಕೂತಿದ್ರೆ ಬೋರ್ ಆಗುತ್ತೆ ಅಂತ ಹೇಳಿದೆ ಎಂದು ತಕ್ಷಣ ಮಾತು ತಿದ್ದಿಕೊಂಡನು. ಮೀರಾ ಅವನ ಕಡೆ ಒಮ್ಮೆ ನೋಡಿದಳು. ಆ ನೋಟದಲ್ಲಿ ಏನೋ ಹುಡುಕಿದಂತೆ ಕಂಡರೂ ಏನು ಹೇಳದೆ ಅವನ ಪಕ್ಕದಲ್ಲೇ ಕುಳಿತಳು. ನಾನು ವಿಹಾನ್ಗಾಗಿ ಏನಾದರೂ ಮಾಡಬೇಕು, ಹೇಗಾದರೂ ಇಲ್ಲಿಂದ ಹೋಗಬೇಕು, ಇಲ್ಲಾಂದ್ರೆ ಅವನು ನನಗಾಗಿ ಕಾಯ್ತಾ ಇರ್ತಾನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡ ಅವಳು, ಸರ್ ನಾನೀಗ ಹೋಗಿ ಆಮೇಲೆ ಬರ್ತೀನಿ ಎಂದು ಹೇಳಿದಳು. ಈಗ ಎಲ್ಲಿ ಹೋಗ್ತೀಯಾ ಎಂದು ರುದ್ರ ತಕ್ಷಣ ಕೇಳಿದನು. ನಾನು ಅಂದ್ರೆ ಅಷ್ಟು ಕೇವಲನಾ? ನನಗೆ ಏನಾದರೂ ಆದರೆ ನಿನಗೇನು? ಕೈಕಾಲು ಮುರಿದುಕೊಂಡು ಮೂಲೆಯಲ್ಲಿ ಕೂತ್ರೆ ಯಾರು ನನ್ನ ನೋಡ್ಕೋತಾರೆ ಹೇಳು? ಹೇಳೋಕ್ಕೆ ಇಬ್ಬಿಬ್ಬರು ಹೆಂಡ್ತಿಯರಿದ್ದಾರೆ, ಆದರೆ ನನ್ನ ನೋಡ್ಕೊಳ್ಳೋಕ್ಕೆ ಮಾತ್ರ ಯಾರೂ ಇಲ್ಲ ಎಂದು ನಾಟಕೀಯವಾಗಿ ಹೇಳಿದನು. ಅವನ ಮಾತು ಕೇಳಿ ಮೀರಾಳ ಮನಸ್ಸಿನಲ್ಲಿ ಕನಿಕರ ಮೂಡಿತು. ಸರ್ ಯಾಕೆ ಈ ಥರ ಮಾತಾಡ್ತೀರಾ? ವಿಹಾನ್ಗೆ ಏನಾದರೂ ತಿನ್ಬೇಕಂತ ಮನಸ್ಸಾಗಿದೆ ಅಂತ ಹೇಳಿದ, ಅದಕ್ಕೆ ಏನಾದರೂ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೆ ಎಂದು ಸಮಾಧಾನವಾಗಿ ಹೇಳಿದಳು. ನನಗೇನು ಬೇಕು ಅಂತ ಕೇಳೋರು ಯಾರೂ ಇಲ್ಲ, ನಾನು ತಿಂದೇನೆ ಇಲ್ವಂತ ಕೇಳೋರು ಕೂಡ ಇಲ್ಲ ಎಂದು ರುದ್ರ ಮತ್ತೆ ಬೇಸರದ ಧ್ವನಿಯಲ್ಲಿ ಹೇಳಿದನು. ಅದನ್ನು ಕೇಳಿದ ಮೀರಾ ಅವನತ್ತ ನೋಡಿ, ನಿಮ್ಗೆ ಏನು ಬೇಕು ಹೇಳಿ ಸರ್, ಮಾಡ್ಕೊಂಡು ಬರ್ತೀನಿ. ಹೌದಾ, ಏನು ಮಾಡ್ಕೊಂಡು ಬರ್ತೀಯಾ?
ಏನು ಬೇಕು ಹೇಳಿ ಸರ್, ಅದನ್ನೇ ಮಾಡ್ಕೊಂಡು ಬರ್ತೀನಿ ಎಂದು ಅವಳು ನಗುತ್ತಾ ಹೇಳಿದಳು. ರುದ್ರನಿಗೆ ಕ್ಷಣ ಕಾಲ ಏನು ಹೇಳಬೇಕೆಂದೇ ತೋಚಲಿಲ್ಲ. ಯಾಕಂದರೆ ಅವನಿಗೆ ಈಗ ನಿಜವಾಗಿ ಏನು ತಿನ್ನುವ ಮನಸ್ಸಿರಲಿಲ್ಲ. ಅವಳನ್ನು ತನ್ನ ಹತ್ತಿರ ಇನ್ನೂ ಸ್ವಲ್ಪ ಹೊತ್ತು ಉಳಿಸಿಕೊಳ್ಳಲು ಮಾತ್ರ ಹಾಗೆ ಹೇಳಿದ್ದನು. ಸ್ವಲ್ಪ ಯೋಚಿಸಿದ ನಂತರ, ನನಗೆ ಬೋಂಡ ತಿನ್ಬೇಕಂತ ಅನಿಸ್ತಾ ಇದೆ, ಮಾಡ್ಕೊಂಡು ಬರ್ತೀಯಾ? ಸರಿ ಸರ್ ಎಂದು ಹೇಳಿದ ಮೀರಾ ಗೆದ್ದು ನಿಂತಳು. ಅವಳು ಹೊರಡಲು ತಿರುಗಿದ ಕ್ಷಣ ರುದ್ರನ ಮನಸ್ಸಿಗೆ ಮತ್ತೆ ನಿರಾಸೆಯಾಯಿತು. ಏನಿವಳು ಸ್ವಲ್ಪ ಹೊತ್ತು ಇರೋದು ಬಿಟ್ಟು ಆಗ್ಲೇ ಹೊರಟಿದ್ದಾಳೆ. ಇರು ಅಂತಾನೆ ಹೇಳಕ್ಕಾಗಲ್ಲ, ಹೇಳಿದ್ರೆ ಅನುಮಾನ ಬರ್ಬೋದು. ಇವಳನ್ನು ಹೋಗಕ್ಕೆ ಬಿಡೋದು ಒಳ್ಳೆಯದು ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಆ ಯೋಚನೆಯೊಂದಿಗೆ ಮೌನವಾಗಿ ಕುಳಿತಿದ್ದ ಅವನು ಮೆಲ್ಲಗೆ ದೂರ ಸಾಗುತ್ತಿದ್ದ ಮೀರಾಳನ್ನು ನೋಡುತ್ತಲೇ ಇದ್ದನು. ಮೀರಾ ಕಿಚನ್ಗೆ ಹೋದಾಗ ಅಲ್ಲಿದ್ದ ಕೆಲಸದವರು ಅವಳನ್ನು ವಿಚಿತ್ರವಾಗಿ ನೋಡತೊಡಗಿದರು. ಮೊದಲು ಮೀರಾಳಿಗೆ ಸ್ವಲ್ಪ ಹೆದರಿಕೆಯಾಯಿತು. ಆದರೆ ತಕ್ಷಣವೇ ಧೈರ್ಯ ತಂದುಕೊಂಡು ಬೋಂಡ ಮಾಡಲು ಹಿಟ್ಟು ತೆಗೆದುಕೊಳ್ಳಲು ಮುಂದಾದಳು. ಆದರೆ ಅವಳು ಹಿಟ್ಟು ತೆಗೆದುಕೊಳ್ಳಲು ಕೈ ಚಾಚಿದ ತಕ್ಷಣ ಒಬ್ಬ ಕೆಲಸದವಳು ಅದನ್ನು ಎತ್ತಿ ಮೇಲಿಟ್ಟಳು. ಮೀರಾ ಮತ್ತೊಂದು ಪದಾರ್ಥ ತೆಗೆದುಕೊಳ್ಳಲು ಹೋದಳು. ಅದನ್ನು ಅವಳ ಕೈಗೆ ಸಿಗದಂತೆ ದೂರಕ್ಕೆ ಸರಿಸಿದರು. ಅವಳು ಏನು ತೆಗೆದುಕೊಳ್ಳಲು ಹೋದರೂ ಅದನ್ನು ಅವಳಿಗೆ ಸಿಗದಂತೆ ಮಾಡುತ್ತಿದ್ದರು. ಇದನ್ನು ನೋಡಿ ಮೀರಾಳ ಕಣ್ಣುಗಳು ನೀರಿನಿಂದ ತುಂಬಿಕೊಂಡವು. ಅಷ್ಟರಲ್ಲಿ ಅಲ್ಲಿದ್ದ ಇನ್ನೊಬ್ಬ ಕೆಲಸದಾಕೆ ತಾರಾ ತಾಳಲಾರದೆ, ನಿಮ್ಗ್ಯಾರಿಗೂ ಮನುಷ್ಯತ್ವ ಅನ್ನೋದೇ ಇಲ್ವಾ? ಅವ್ರು ನಿಮ್ಗೆ ಏನು ಮಾಡಿದಾರೆ ಅಂತ ಈ ರೀತಿ ವರ್ತಿಸ್ತಾ ಇದ್ದೀರಾ? ಅವ್ರು ಕೂಡ ಈ ಮನೆ ಯಜಮಾನಿ, ನಾವೆಲ್ಲ ಈ ಮನೆ ಕೆಲಸದವರಷ್ಟೇ ಎಂದು ಬೈದಳು. ಅದನ್ನು ಕೇಳಿದ ಇನ್ನೊಬ್ಬ ಕೆಲಸದವಳು ವ್ಯಂಗ್ಯವಾಗಿ ನಗುತ್ತಾ, ಈ ಮನೆ ಯಜಮಾನಿ ನಮ್ಮ ಇಶಿಕಾ ಮೇಡಮ್. ಕಂಡವರನ್ನು ಯಜಮಾನಿ ಅಂತ ಒಪ್ಕೊಳಕ್ಕಾಗಲ್ಲ. ಇನ್ನೊಬ್ರು ಮನೆ ಒಡೆಯರು ಈ ಮನೆ ಯಜಮಾನಿ ಆಗಕ್ಕೆ ಸಾಧ್ಯನೇ ಇಲ್ಲ. ಇಶಿಕಾ ಮೇಡಮ್ಗೆ ಅನ್ಯಾಯ ಆಗೋಕೆ ನಾವು ಬಿಡಲ್ಲ ಎಂದು ಮತ್ತೊಬ್ಬಳು ಸೇರಿಸಿದಳು. ಇನ್ನೊಬ್ರು ಗಂಡ ನನ್ನ ಬುಟ್ಟಿಗೆ ಹಾಕೊಳ್ಳೋದು ಕೆಲವರಿಗೆ ಸುಲಭದ ಕೆಲಸ. ಈ ಅಡುಗೆ ಮನೆ ಏನಿದ್ರು ಇಶಿಕಾ ಮೇಡಮ್ಗೆ ಸೇರಿದ್ದು, ಬೇರೆ ಯಾರು ಬಂದರೂ ನಾವು ಸಹಿಸಿಕೊಳ್ಳಲ್ಲ ಎಂದು ವಿಷಕಾರಿದ ಮಾತುಗಳನ್ನು ಆಡಿದರು. ಆ ಮಾತುಗಳು ಮೀರಾಳ ಹೃದಯವನ್ನು ಚೂರಾಗಿಸಿದವು. ಅವಳ ಗಂಟಲು ಬಿಗಿಯಿತು, ಕಣ್ಣಲ್ಲಿ ಕಣ್ಣೀರು ಬಂದಿತು. ಅಷ್ಟರಲ್ಲಿ ತಾರಾ ಕೋಪದಿಂದ ಮುಂದೆ ಬಂದು, ನಿಮ್ಗ್ಯಾರಿಗೂ ರುದ್ರ ಸರ್ ಬಗ್ಗೆ ಭಯ ಇಲ್ವಾ? ನೀವು ಈ ರೀತಿ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ನಿಮ್ಗೆ ಸ್ವಲ್ಪ ಭಯ ಆಗಲ್ವಾ ಎಂದು ಕೇಳಿದಳು. ಆದರೆ ಅವರು ನಿಲ್ಲಲಿಲ್ಲ. ರುದ್ರ ಸರ್ಗೆ ಗೊತ್ತು ಇವಳು ಎಂತವಳು ಅಂತ, ಮನೆ ಮುರುಕಿ, ಬೇರೆಯವರ ಸಂಸಾರ ಹಾಳು ಮಾಡುವವಳು ಎಂದು ಒಬ್ಬರ ನಂತರ ಮತ್ತೊಬ್ಬರು ಮೀರಾಳ ವ್ಯಕ್ತಿತ್ವದ ಬಗ್ಗೆ ಕೆಟ್ಟದಾಗಿ ಮಾತನಾಡತೊಡಗಿದರು. ಮೀರಾ ತನ್ನ ಕಿವಿಗಳನ್ನು ಎರಡು ಕೈಗಳಿಂದ ಮುಚ್ಚಿಕೊಂಡು ಕಣ್ಣೀರು ಹಾಕುತ್ತಾ ಅಲ್ಲಿಂದ ಹೊರಬರಲು ತಿರುಗಿದಳು. ಆ ಕ್ಷಣವೇ ಅಲ್ಲಿ ಬಾಗಿಲಿನ ಹತ್ತಿರ ರುದ್ರ ನಿಂತಿದ್ದನು. ಅವನನ್ನು ಕಂಡ ತಕ್ಷಣ ಎಲ್ಲರ ಮುಖದ ಬಣ್ಣವೇ ಬದಲಾಯಿತು. ಕಿಚನ್ನಲ್ಲಿ ಮೌನ ಆವರಿಸಿತು. ರುದ್ರನ ಕಣ್ಣುಗಳಲ್ಲಿ ಕೋಪ ಉರಿಯುತ್ತಿತ್ತು. ಅವನು ನಿಧಾನವಾಗಿ ಮುಂದೆ ಬಂದು ಕೆಲಸದವರ ಕಡೆ ನೋಡಿದನು. ಈ ಮನೆಯಲ್ಲಿ ಯಾವಾಗಿಂದ ಕೆಲಸದವರು ಮಾತನಾಡಿಕೆ ಶುರುವಾಗಿರೋದು ಎಂದು ಗಂಭೀರ ಧ್ವನಿಯಲ್ಲಿ ಕೇಳಿದನು. ಯಾರೂ ಉತ್ತರಿಸಲಿಲ್ಲ. ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀರಾ? ಅವನ ಧ್ವನಿ ಮತ್ತಷ್ಟು ಕಠೋರವಾಯಿತು. ಎಷ್ಟು ಧೈರ್ಯ ನಿಮಗೆ ಎಂದು ಗರ್ಜಿಸಿದನು. ಎಲ್ಲರೂ ನಡುಗತೊಡಗಿದರು. ಔಟ್ ಎಂದು ರುದ್ರ ಕೂಗಿದನು. ಎಲ್ಲರೂ ಗಂಟು ಮುಟ್ಟ ಕಟ್ಕೊಂಡು ನಿಮ್ಮ ಮನೆಗೆ ಹೋಗಿ. ಅವನ ಮಾತು ಕೇಳಿ ಎಲ್ಲರೂ ಬೆಚ್ಚಿ ಬಿದ್ದರು. ತಕ್ಷಣ ಅವರೆಲ್ಲ ರುದ್ರನ ಹತ್ತಿರ ಬಂದು ಮೊಣಕಾಲೂರಿ, ಯಜಮಾನ್ರೇ, ನಮ್ಮನ್ನು ಕ್ಷಮಿಸಿಬಿಡಿ, ನಮ್ಮಿಂದ ತಪ್ಪಾಯಿತು, ಇನ್ಮೇಲೆ ಯಾವತ್ತೂ ಈ ರೀತಿ ಮಾಡಲ್ಲ ಎಂದು ಪರಿಪರಿಯಾಗಿ ಬೇಡಿಕೊಳ್ಳತೊಡಗಿದರು. ಆದರೆ ರುದ್ರನ ಮುಖದಲ್ಲಿ ಕರುಣೆಯ ಸುಳಿವೇ ಇರಲಿಲ್ಲ. ನೀವು ಆವತ್ತು ಇವಳಿಗೆ ಟಾರ್ಚರ್ ಕೊಟ್ಟಾಗಲೂ ನಿಮ್ಮನ್ನೆಲ್ಲ ಈ ಮನೆಯಿಂದ ಕಳಿಸಬೇಕಾಗಿತ್ತು ಎಂದು ಅವನು ಕೋಪದಿಂದ ಹೇಳಿದನು. ಆವತ್ತೇ ಕಳಿಸಿದ್ರೆ ಇವತ್ತು ನಿಮ್ಗೆ ಇಷ್ಟು ಧೈರ್ಯ ಬರ್ತಾ ಇರಲಿಲ್ಲ. ನಂತರ ತಾರಾಳ ಕಡೆ ತಿರುಗಿ, ತಾರಾ, ಇವ್ರನ್ನೆಲ್ಲ ಈ ಮನೆಯಿಂದ ಕಳಿಸು ಎಂದು ಆದೇಶಿಸಿದನು. ಆಯ್ತು ಯಜಮಾನ್ರೇ ಎಂದು ತಾರಾ ತಕ್ಷಣ ಉತ್ತರಿಸಿದಳು.
ಅದನ್ನು ಕೇಳಿ ಕೆಲಸದವರು ಇನ್ನಷ್ಟು ಅಳತೊಡಗಿದರು. ಯಜಮಾನ್ರೆ, ನಮ್ಮನ್ನು ಕೆಲಸದಿಂದ ತೆಗೆದು ಹಾಕ್ಬೇಡಿ, ಇನ್ಮೇಲೆ ಈ ರೀತಿ ಮಾಡಲ್ಲ. ಇದೆಲ್ಲ ನಾವೆಲ್ಲ ಇಶಿಕಾ ಮೇಡಮ್ಗೋಸ್ಕರ ಮಾಡಿರೋದು. ಅವ್ರು ಹೇಳಿದಾಗೆ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಎಂದು ಒಬ್ಬಳು ಹೇಳಿದಳು. ಅಷ್ಟರಲ್ಲಿ ಮತ್ತೊಬ್ಬಳು ಕೂಡ, ಹೌದು ಯಜಮಾನ್ರೆ, ಅಮ್ಮವ್ರು ಇವ್ರನ್ನ ಕಿಚನ್ ಕಡೆ ಬರಕ್ಕೆ ಬಿಡಬೇಡಿ ಅಂತ ಹೇಳಿದರು, ಅದಕ್ಕೆ ನಾವು ಈ ಥರ ಮಾಡಿರೋದು ಎಂದು ಸತ್ಯವನ್ನು ಹೊರಹಾಕಿದಳು. ಅವರ ಮಾತು ಕೇಳಿದ ರುದ್ರನ ಮುಷ್ಟಿಗಳು ಬಿಗಿಯಾಗುತ್ತವು. ಅವನ ಕಣ್ಣುಗಳಲ್ಲಿ ಕೋಪದ ಜ್ವಾಲೆ ಮತ್ತಷ್ಟು ಉರಿಯಿತು. ತಾರಾ ಎಂದು ಜೋರಾಗಿ ಕರೆದನು. ಹಾ ಯಜಮಾನ್ರೆ, ಒಂದು ನಿಮಿಷವೂ ಇವ್ರ ಮನೆಯಲ್ಲಿ ಇರಬಾರ್ದು ಎಂದು ಖಡಕ್ ಧ್ವನಿಯಲ್ಲಿ ಹೇಳಿದನು. ತಾರಾ ಕೂಡಲೇ ಅವರ ಲಗೇಜ್ಗಳನ್ನು ತಂದುಕೊಟ್ಟಳು. ಅವರು ಎಷ್ಟೇ ಬೇಡಿಕೊಂಡರೂ ಪ್ರಯೋಜನವಾಗಲಿಲ್ಲ. ಒಬ್ಬರ ಹಿಂದೆ ಒಬ್ಬರು ಅಳುತ್ತಾ ಪಶ್ಚಾತ್ತಾಪ ಪಡುತ್ತಾ ಮನೆಯ ಹೊರಗೆ ನಡೆಯತೊಡಗಿದರು. ಆದರೆ ರುದ್ರನ ದೃಷ್ಟಿ ಮಾತ್ರ ಅವರ ಮೇಲಿರಲಿಲ್ಲ. ಅವನು ಮೌನವಾಗಿ ನಿಂತಿದ್ದ ಮೀರಾಳ ಕಣ್ಣೀರಿನ ಮುಖವನ್ನೇ ನೋಡುತ್ತಿದ್ದನು. ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಒಂದೇ ಯೋಚನೆ ಇತ್ತು, ನನ್ನ ಮೀರಾಳ ಕಣ್ಣಲ್ಲಿ ಮತ್ತೆ ಯಾವತ್ತೂ ಕಣ್ಣೀರು ಬರಲ್ಲ, ನಾನು ಬಿಡಲ್ಲ. ಮೀರಾ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಅವಳ ಕಣ್ಣೀರು ನಿಲ್ಲುವ ಲಕ್ಷಣವೇ ಕಾಣಿಸುತ್ತಿರಲಿಲ್ಲ. ರುದ್ರ ನಿಧಾನವಾಗಿ ಅವಳ ಹತ್ತಿರ ಬಂದನು. ಅವನ ಹೃದಯಕ್ಕೆ ಅವಳ ಕಣ್ಣೀರು ಚೂರಿಯಂತೆ ಚುಚ್ಚುತ್ತಿತ್ತು. ಅವನು ಮೆಲ್ಲಗೆ ಅವಳ ಕೆನ್ನೆಯ ಮೇಲೆ ಜಾರುತ್ತಿದ್ದ ಕಣ್ಣೀರನ್ನು ಒರೆಸಿದನು. ಅಳ್ಬೇಡ ಮೀರಾ ಎಂದು ಮೃದುವಾಗಿ ಹೇಳಿದನು. ಇದು ನಿಂದೆ ಮನೆ. ಈ ಮನೆ ನಿನ್ಗೆ ಯಾರೂ ತೊಂದರೆ ಕೊಡಲ್ಲ. ನಿನ್ಗೆ ಹೇಗೆ ಬೇಕೋ ಹಾಗೆ ಇರ್ಬೋದು. ಅವನ ಮಾತು ಕೇಳಿದ ಮೀರಾಳ ಕಣ್ಣುಗಳಿಂದ ಮತ್ತೆ ಕಣ್ಣೀರು ಹರಿಯತೊಡಗಿತು. ಅವರೆಲ್ಲ ನನ್ನನ್ನು ಮನೆ ಹಳೆ ಅಂತ ಹೇಳಿದ್ರು ಎಂದು ನಡುಗುವ ಧ್ವನಿಯಲ್ಲಿ ಹೇಳಿದಳು. ನಾನಂತವಳಲ್ಲ ಎಂದು ಹೇಳುತ್ತಾ ಮತ್ತೆ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಅವಳ ನೋವು ತುಂಬಿದ ಮಾತುಗಳನ್ನು ಕೇಳಿ ರುದ್ರನಿಗೆ ಸಹಿಸಿಕೊಳ್ಳಲಾಗಲಿಲ್ಲ. ಮುಂದಿನ ಕ್ಷಣ ಅವನು ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿಕೊಂಡನು. ರುದ್ರ ಅವಳ ತಲೆಯನ್ನು ಮೆಲ್ಲಗೆ ಸವರುತ್ತಾ, ನನ್ಗೆ ಗೊತ್ತು ಎಂದು ಹೇಳಿದನು. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರೇ ಏನೇ ಹೇಳಿದ್ರೋ ಅದರಿಂದ ನಿನ್ನ ಮೌಲ್ಯ ಕಡಿಮೆ ಆಗಲ್ಲ. ಅವನ ಧ್ವನಿಯಲ್ಲಿ ತುಂಬಿದ್ದ ಕಾಳಜಿ ಮೀರಾಳ ಮನಸ್ಸಿಗೆ ಸ್ವಲ್ಪ ಸಮಾಧಾನ ನೀಡಿತು. ಅವಳು ಅವನ ಎದೆಯ ಮೇಲೆ ಮುಖ ಮುಚ್ಚಿಕೊಂಡು ಇನ್ನೂ ಸ್ವಲ್ಪ ಹೊತ್ತು ಅಳುತ್ತಿದ್ದಳು. ಆ ಕ್ಷಣದಲ್ಲಿ ರುದ್ರನಿಗೆ ತನ್ನ ಕೈಯ ನೋವು ಕೂಡ ದೊಡ್ಡದಾಗಿ ಅನ್ನಿಸಲಿಲ್ಲ. ಅವನ ಸಂಪೂರ್ಣ ಗಮನ ಮೀರಾಳ ಮೇಲೆಯೇ ಇತ್ತು. ಸ್ವಲ್ಪ ಹೊತ್ತಿನ ನಂತರ ವಾತಾವರಣ ಹಗುರವಾಗಿಸಲು ರುದ್ರ ನಗುತ್ತಾ, ಅಳ್ಬೇಡ ಅಂದೆ ಅಲ್ವಾ ಎಂದು ಹೇಳಿದನು. ಮೀರಾ ಕಣ್ಣೀರು ಒರೆಸಿಕೊಂಡು ಅವನತ್ತ ನೋಡಿದಳು. ನೀನು ಹೇಗೆ ಅಳ್ತಾ ಇದ್ರೆ ನನಗೆ ಬೋಂಡ ಮಾಡೋರು ಯಾರು ಎಂದು ಅವನು ಮುಕ್ತವಾಗಿ ಕೇಳಿದನು. ಆ ಮಾತು ಕೇಳಿ ಮೀರಾಳ ತುಟಿಗಳ ಮೇಲೆ ಸಣ್ಣ ನಗು ಮೂಡಿತು. ರುದ್ರನ ಉದ್ದೇಶ ಅದೇ ಆಗಿತ್ತು, ಅವಳ ಮುಖದಲ್ಲಿ ನಗು ಮೂಡಿಸುವುದು. ಮೀರಾ ಅವನ ತೋಳುಗಳಿಂದ ನಿಧಾನವಾಗಿ ದೂರ ಸರಿದಳು. ಇವಾಗಲೇ ಮಾಡ್ಕೊಂಡು ಕೊಡ್ತೀನಿ ಸರ್ ಎಂದು ಹೇಳಿ ಕಣ್ಣೀರು ಒರೆಸಿಕೊಂಡಳು. ನಂತರ ಕಿಚನ್ ಕಡೆ ತಿರುಗಿ ಬೋಂಡ ಮಾಡಲು ಶುರು ಮಾಡಿದಳು. ಅವಳು ಹಿಟ್ಟನ್ನು ಕಲಸುತ್ತಿದ್ದರೆ ರುದ್ರ ಮಾತ್ರ ಪಕ್ಕದಲ್ಲಿ ನಿಂತು ಅವಳನ್ನೇ ನೋಡುತ್ತಿದ್ದನು. ಅವಳ ನಗು ಹಿಂತಿರುಗಿತ್ತು, ನಂಗಷ್ಟೇ ಸಾಕು ಎಂದು ಮನಸ್ಸಿನಲ್ಲೇ ಹೇಳಿಕೊಂಡನು. ಮೀರಾ ಬೋಂಡ ಮಾಡುತ್ತಿದ್ದಳು. ರುದ್ರ ಮಾತ್ರ ಕಿಚನ್ನ ಒಂದು ಮೂಲೆಯಲ್ಲಿ ಕುಳಿತು ಅವಳನ್ನೇ ನೋಡುತ್ತಿದ್ದನು. ಅವಳು ಹಿಟ್ಟು ಕಲಸುವುದು, ಬೋಂಡ ಕರೆಯುವುದು ಎಲ್ಲವನ್ನು ಗಮನಿಸುತ್ತಿದ್ದನು. ಸ್ವಲ್ಪ ಹೊತ್ತಿನ ನಂತರ, ನಾನೇನಾದರೂ ಹೆಲ್ಪ್ ಮಾಡ್ಲಾ ಎಂದು ಕೇಳಿದನು. ಅವನ ಮಾತು ಕೇಳಿ ಮೀರಾ ಅವನತ್ತ ತಿರುಗಿ ನೋಡಿದಳು. ಬೇಡ ಸರ್, ನಾನೇ ಮಾಡ್ತೀನಿ ಎಂದು ಹೇಳಿ ಮತ್ತೆ ತನ್ನ ಕೆಲಸದಲ್ಲಿ ತೊಡಗಿಕೊಂಡಳು. ರುದ್ರ ಸುಮ್ಮನೆ ನಗುತ್ತಾ ಅವಳನ್ನೇ ನೋಡುತ್ತಿದ್ದನು. ಸ್ವಲ್ಪ ಸಮಯದ ಬಳಿಕ ಬಿಸಿ ಬಿಸಿ ಬೋಂಡಗಳು ಸಿದ್ಧವಾದವು. ಮೀರಾ ಒಂದು ತಟ್ಟೆಯಲ್ಲಿ ಹಾಕಿಕೊಂಡು ರುದ್ರನ ಹತ್ತಿರ ತಂದಿಟ್ಟು, ಸರ್, ಬೋಂಡ ರೆಡಿ ಎಂದಳು. ರುದ್ರ ಒಂದು ಬೋಂಡ ತೆಗೆದುಕೊಂಡು ತಿಂದನು. ಎಂದು ತಲೆ ಆಡಿಸಿದನು. ತುಂಬಾ ಚೆನ್ನಾಗಿದೆ ಎಂದು ಮನಸಾರೆ ಹೊಗಳಿದನು. ಮೀರಾಳ ಮುಖದಲ್ಲಿ ಸಣ್ಣ ನಗು ಮೂಡಿತು. ನಂತರ ರುದ್ರ,
ನೀನೊಂದು ಕೆಲಸ ಮಾಡು, ಮೊದಲು ವಿಹಾನ್ಗೆ ಕೊಟ್ಟು ಬಾ, ಆಮೇಲೆ ಇದನ್ನೆಲ್ಲ ನನಗೆ ತಂದುಕೊಡು, ನಾನು ರೂಮಲ್ಲಿ ಇರ್ತೀನಿ ಎಂದನು. ಸರಿ ಸರ್ ಎಂದು ಹೇಳಿದ ಮೀರಾ ಕೆಲವು ಬೋಂಡಗಳನ್ನು ತೆಗೆದುಕೊಂಡು ಮೇಲಕ್ಕೆ ಹೋದಳು. ಕತೆ ಮುಂದುವರಿಯಿತು. ರುದ್ರ ಮತ್ತು ಮೀರಾಳ ನಡುವಿನ ಈ ಮಧುರ ಬಾಂಧವ್ಯ ಇನ್ನೆಷ್ಟು ಗಾಢವಾಗಲಿದೆ. ಮೀರಾಳಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧನಾಗಿರುವ ರುದ್ರನ ಪ್ರೀತಿ ಅವಳ ಮನಸ್ಸನ್ನು ಗೆಲ್ಲುತ್ತದೆಯಾ? ಇನ್ನೊಂದೆಡೆ ತನ್ನ ಮಾತು ಕೇಳದ ಕೆಲಸದವರನ್ನು ಮನೆಯಿಂದ ಹೊರಹಾಕಿದ್ದಕ್ಕೆ ಇಶಿಕಾ ಹೇಗೆ ಪ್ರತಿಕ್ರಿಯಿಸಲಿದ್ದಾಳೆ? ರುದ್ರನ ಈ ನಿರ್ಧಾರದಿಂದ ಮನೆ ಮತ್ತಷ್ಟು ಬಿರುಗಾಳಿಗೆ ಸಿಲುಕುತ್ತದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ಮುಂದಿನ ಸಂಚಿಕೆಯನ್ನು ತಪ್ಪದೆ ಓದಿ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಪ್ರೀತಿ ಅರಳುತ್ತದೆ, ಆದರೆ ಅದರ ದಾರಿಯಲ್ಲಿ ಇನ್ನೂ ಹಲವು ಪರೀಕ್ಷೆಗಳು ಕಾಯುತ್ತಿದೆ.